ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಆರ್ಮಿಯಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಇದೆ. ಯಾರೆಲ್ಲ 10th ಪಾಸ್ ಆಗಿದ್ರೋ ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಓಕೆ, ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈಗ ನಾವು ನೋಡ್ತಾ ಹೋಗೋಣ. ಇದರ ಒಂದು ನೋಟಿಫಿಕೇಷನ್ನು ಅದೇ ರೀತಿಯಾಗಿ ಇದನ್ನು ನೀವು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಹಾಗಾಗಿ ಆಫ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಸಹ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಓಕೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದುಬಿಟ್ಟು ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಲ್ಲಿ ವಿವಿಧ ರೀತಿಯಾದಂತಹ ಹುದ್ದೆಗಳು ಬಂದಿವೆ. ಇದು ಬಂದುಬಿಟ್ಟು ASC ಸೆಂಟರ್ ಸೌತ್ ಬೆಂಗಳೂರು ಕಡೆಯಿಂದ ಬಂದಿರುವಂತಹ ನೋಟಿಫಿಕೇಷನು. ಇಲ್ಲಿ ನೀವು ನೋಡ್ಬೋದು ವಿವಿಧ ರೀತಿಯಾದಂತಹ ಹುದ್ದೆಗಳಿವೆ. ಬಟ್ ನಾನಿಲ್ಲಿ 10th ಪಾಸಂಥ ಅಭ್ಯರ್ಥಿಗಳಿಗೆ ಯಾವೆಲ್ಲ ಹುದ್ದೆಗಳಿವೆ ಅವನ್ನು ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, MTS ಅದೇ ರೀತಿಯಾಗಿ ನಿಮಗೆ ಉಳಿದಂಥ ಎಲ್ಲ ಹುದ್ದೆಗಳಿಗೂ ಸಹ ಯಾವುದಪ್ಪ ಅಂದರೆ ಸಿವಿಲಿಯನ್, ಕ್ಯಾಟರಿಂಗ್ ಇನ್ಸ್ಟ್ರಕ್ಟರು ಮತ್ತು ಕುಕ್ಕು ಸಹ ನೀವು 10th ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ಕ್ಲೀನರ್ಗೂ 10th, ಸಿವಿಲಿಯನ್ ಮೋಟರ್ ಡ್ರೈವರ್ ಇದಕ್ಕೂ ನಿಮಗೆ ಲೈಸೆನ್ಸ್ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಟ್ರೇಡ್ಸ್ಮನ್ ಮೇಟ್ ಇದಕ್ಕೂ ಸಹ ನೀವು 10th ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫೈರ್ ಇಂಜಿನ್ ಡ್ರೈವರ್ ಅಂತೇಳಿ ಟೋಟ್ಲಾಗಿ ಇಲ್ಲಿಯೂ ಸಹ 3 ಹುದ್ದೆಗಳಿವೆ. ನೆಕ್ಸ್ಟು ಫೈರ್ ಮ್ಯಾನ್ ನೋಡ್ಬೋದು. ಫೈರ್ ಮ್ಯಾನು ಸಹ ಟೋಟಲಾಗಿ ಎಷ್ಟಪ್ಪ ಅಂತಂತಂದರೆ 24 ಪೋಸ್ಟ್ ಇವೆ. ಹೈಯೆಸ್ಟ್ ಪೋಸ್ಟ್ ಇರುವಂಥದ್ದು ಫೈರ್ ಮ್ಯಾನ್ ನೋಡ್ಬೋದು ನಿಮಗೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಲೀಡಿಂಗ್ ಫೈರ್ ಮ್ಯಾನ್ ಅಂತೇಳಿ 14 ಪೋಸ್ಟ್ ಇವೆ. ಟೋಟಲಾಗಿ 62 ಪೋಸ್ಟ್ಗಳು ಇರುವಂಥದ್ದು ಸ್ನೇಹಿತರೆ. ಓಕೆ, ಇದಕ್ಕೆ ಕೇವಲ ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಎಲಿಜಿಬಲ್ ಇರ್ತೀರ. ನೋಡ್ಬೋದು ನಿಮಗೆ ಕೊಟ್ಟಿದ್ದಾರೆ ಆಲ್ರೆಡಿ. ಲೊಕೇಶನ್ ಎಲ್ಲೆಲ್ಲಿ ಲೊಕೇಶನಲ್ಲಿ ನಿಮಗೆ ಹುದ್ದೆಗಳಿವೆ ಅಂತಲೂ ಇಲ್ಲಿ ಕೊಟ್ಟಿರುವಂತಲೂ ನೀವು ಗಮನಿಸ್ಬೋದು. ಓಕೆ, ನಾವು ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಸಿವಿಲ್ ಕ್ಯಾಟರಿಂಗ್ ಇನ್ಸ್ಟ್ರಕ್ಟರ್ಗೆ 10th ಪಾಸ್ ಆಗಿರಬೇಕು. ಇದಕ್ಕೂ ಸಹ 10th, ಆದರೆ ಇಲ್ಲಿ ಡಿಪ್ಲೊಮಾ ಇರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕುಕ್ಗೆ 10th ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ನಿಮಗೆ ಏನಿಲ್ಲ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂದರೆ ಸಾಕು, ಅಪ್ಲೈನ ಮಾಡ್ಬೋದು. ಕುಕ್ಗೂ ಸಹ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಓಕೆ, ಚೌಕಿದಾರ್ ಅಂತೇಳಿ ಇದಕ್ಕೂ ಸಹ ಅಷ್ಟೇ ಸೇಮ್ 10th ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಸಿವಿಲಿಯನ್ ಮೋಟಾರ್ ಡ್ರೈವರ್ ಅಂತೇಳಿ ಇದಕ್ಕೆ ನಿಮಗೆ ಲೈಸೆನ್ಸ್ ಬೇಕಾಗುತ್ತೆ ಅನಿಸುತ್ತೆ. ಓಕೆ, ಲೈಸೆನ್ಸ್ ಬೇಕು. ಕ್ಲೀನರ್ಗೆ 10th ಪಾಸ್ ಆಗಿದ್ದರೆ ಸಾಕು. ನೆಕ್ಸ್ಟು ಟ್ರೇಡ್ಸ್ಮನ್ ಮೇಡ್ಗೆ ನೀವು ಸಹ ಅಲ್ಲಿ 10th ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ಫೈರ್ಮನ್ಗೆ ನೀವು 10th ಪಾಸ್ ಆದಂಥ ಅಭ್ಯರ್ಥಿಗಳು ಇದಕ್ಕೂ ಸಹ ನೀವೇನು ಮಾಡ್ಬೋದು ಅಂತಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆನಾ? ಓಕೆ, ಇದು ಕ್ವಾಲಿಫಿಕೇಷನ್ ಬಗ್ಗೆ ಆಯಿತು ಸ್ನೇಹಿತರೆ. ಓಕೆ, ನಿಮಗೆ ಏಜ್ ಲಿಮಿಟ್ ಇವೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಫಸ್ಟು ಯಾವಕ್ಕೆಲ್ಲ ಈಗ MTSಗೆ ಅವಕ್ಕೆಲ್ಲ ಫಿಸಿಕಲ್ ಇರಲ್ಲ, ಉಳಿದಂಥ ಎಲ್ಲದಕ್ಕೂ ಸಹ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಆದ ನಂತರ ನಿಮಗೆ ಎಕ್ಸಾಮು ಪ್ಲಸ್ ಸ್ಕಿಲ್ ಟೆಸ್ಟ್ ಈ ರೀತಿಯಾಗಿ ಮಾಡ್ತಾರೆ, ಸೆಲೆಕ್ಷನ್ನು ಮಾಡ್ತಾರೆ. ಫಸ್ಟು ಫಿಸಿಕಲ್ ಇರುವಂಥದ್ದು ಸ್ನೇಹಿತರೆ. ಓಕೆ, ಇಲ್ಲಿ ಅಪ್ಲಿಕೇಶನ್ ಫಾರ್ಮು ಸಹ ಇದೆ ನೋಡ್ಬೋದು ನೀವು. ಈ ಅಪ್ಲಿಕೇಶನ್ ಫಾರ್ಮು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಓಕೆ, ಇದು ಏನಪ್ಪ ಅಂದರೆ ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋಸ್ ತಪ್ಪಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.